ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಆಶಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಗರಿ ಗರಿಯಾದ ಮಸಾಲೆ ದೋಸೆ ಹೆಂಗ್ ಮಾಡ್ಬೇಕಂತೇಳಿ ತೋರಿಸ್ತೀನಿ. ಬರ್ರಿ ಹಂಗಾರ ತಡ ಯಾಕ, ಇದಕ್ಕ ಏನೇನ್ ಬೇಕಂತೇಳಿ ನೋಡೋಣ. ನಾನಿಲ್ಲೀಗ 2 ಗ್ಲಾಸು ರೇಷನ್ ಅಕ್ಕಿ ತಗೊಂಡೇನಿ. ಹಾಗೆ ಒಂದು ಬೋಲ್ನಷ್ಟು ಉದ್ದಿನ ಬೇಳೆ ತಗೊಂಡೇನಿ. ಮತ್ತೆ ಒಂದು ಅರ್ಧ ಬೋಲು ಕಡ್ಲಿಬೇಳೆ, ಹಾಗೆ ಒಂದು ಅರ್ಧ ಬೋಲು ಹೆಸರು ಬೇಳೆ, ಹಾಗೆ ಒಂದು 2 ಸ್ಪೂನಷ್ಟು ಮೆಂತ್ಯ ಕಾಳು ತಗೊಂಡೇನಿ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿದ್ಮೇಲೆ ನೀರು ಹಾಕಿ ಸರಿಯಾಗಿ 2 ಸರಿ ವಾಶ್ ಮಾಡಬೇಕು. ಈಗ ಇದನ್ನ ನೀವು ಸರಿಯಾಗಿ ವಾಶ್ ಮಾಡಿದ್ಮೇಲೆ ಮತ್ತೆ ನೀರೊಳಗೆ ನೆನೆ ಹಾಕಿ ಮಾರ್ನಿಂಗ್ ಇಂದ ನೈಟ್ ವರೆಗೂ ಹಾಗೆ ಬಿಡಬೇಕು. ಇದು ಸರಿಯಾಗಿ ನೆನೆದ್ಮೇಲೆ ಅದ್ರ ಜೊತೆ ಸ್ವಲ್ಪ ಅವಲಕ್ಕಿನೂ ಹಾಗೆ ನೆನೆ ಇಡಬೇಕು. ಒಂದು 10 ನಿಮಿಷ ಆದ್ರೆ ಸಾಕು. ನಾನಿಲ್ಲಿ ಒಂದು ಅರ್ಧ ಬೌಲ್ನಷ್ಟು ಅವಲಕ್ಕಿ ತಗೊಂಡಿದ್ದೆ. ಓಕೆ, ಇದನ್ನ ಮಿಕ್ಸಿ ಹಾಕಿ ನೈಟ್ ಫುಲ್ ಹಾಗೆ ಬಿಡಬೇಕು. ಮಾರ್ನಿಂಗು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಹಾಗೆ ಅಡಿಗೆ ಹಾಕು ಸೋಡಾನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಬೇಕು. ಈಗ ಸೋಡಾ ಮತ್ತು ಉಪ್ಪು ಹಾಕಿದ್ಮೇಲೆ ಒಂದು 5 ನಿಮಿಷ ಹಾಗೆ ಮಿಕ್ಸ್ ಮಾಡಿ ಇಡಬೇಕು. ನಾನಿಲ್ಲಿ ಈಗ ದೋಸೆ ಹಂಚನ್ನ ಕಾಯಕ್ಕಿಟ್ಟೇನಿ. ಹಾಗೆ ಸ್ವಲ್ಪ ಅದಕ್ಕೆ ನೀರು ಹೊಡೆದು ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಕಟ್ ಮಾಡಿ ಅದಕ್ಕೆ ಸರಿಯಾಗಿ ತಿಕ್ಕಬೇಕು, ಅಂದ್ರೆ ದೋಸೆ ಚೆನ್ನಾಗಿ ಬರ್ತೈತಿ. ಸೊ ಅದಕ್ಕೆ ಇಲ್ಲಿ ನಾನು ಒಂದು 3 ಸ್ಪೂನು ದೋಸೆ ಹಿಟ್ಟು ತಗೊಂಡು ಹಂಚ ಮೇಲೆ ಹಾಕಾಕತ್ತೇನಿ. ಸ್ಲೋ ಆಗಿ ಈ ತರ ದೋಸೆನ ಹೊಯ್ಬೇಕು, ಅಂದ್ರೆ ದೋಸೆ ಚೆನ್ನಾಗಿ ಬರ್ತೈತಿ. ಹಾಗೆ ಹಿಟ್ಟು ಜಾಸ್ತಿ ನೀರಿರಬಾರ್ದು, ಸ್ವಲ್ಪ ಗಟ್ಟಿನೇ ಇದ್ರೆ ನಿಮಗೆ ಹೇಗೆ ಬೇಕಾಗೆ ದೋಸೆ ಮಾಡ್ಕೋಬಹುದು. ದೋಸೆ ಸ್ವಲ್ಪನೂ ಹರಿಯೋದಿಲ್ಲ, ಸೊ ಅದಕ್ಕೆ ಹಿಟ್ಟು ಗಟ್ಟಿನೇ ಇರಬೇಕು. ಓಕೆ, ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಆಯಿಲ್ ಹಾಕಬೇಕು. ದೋಸೆ ಸರಿಯಾಗಿ ಬೇಯುವವರೆಗೂ, ಅಂದ್ರೆ ಬ್ರೌನ್ ಕಲರ್ ಬರುವವರೆಗೂ ಹಾಗೆ ಬಿಡಬೇಕು, ಅಂದ್ರೆ ದೋಸೆ ಚೆನ್ನಾಗಿ ಬರ್ತೈತಿ. ಸೊ ಅದಕ್ಕೆ ನೀವೀಗ ನೋಡಾತಿರ್ಬೋದು, ದೋಸೆ ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಹಾಗೆ ಬಿಡಬೇಕು. ಆಮೇಲೆ ನಿಮಗೆ ಬೇಕಂದರೆ ನೀವು ಚಟ್ನಿ ಪೌಡರು, ಇಲ್ಲಪ್ಪ ಅಂತಂದರೆ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಹಾಕ್ಬೋದು. ಇದನ್ನ ಹೊಳಿಸಿ ಹಾಕಬಾರ್ದು, ಇಲ್ಲಾಂದರೆ ಎಲ್ಲ ದೋಸೆ ಕೆಟ್ಟಬಿಡ್ತೈತಿ. ಹಾಗೆ ನೀಟಾಗಿ ದೋಸೆ ತೆಗೆದು ಒಂದು ಪ್ಲೇಟಿಗೆ ತೆಗಿಬೇಕು. ನೋಡಿ ದೋಸೆ ಕಲರ್ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ. ಗರಿ ಗರಿಯಾದ ದೋಸೆ ರೆಡಿ ಆಯಿತು. ಹಾಗಿದ್ರೆ ತಡ ಯಾಕೆ, ನೀವು ಮನೆ ಒಳಗೆ ಇದೇ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೇಮ್ ಹೋಟೆಲ್ನಲ್ಲಿ ಮಾಡಿರೋ ದೋಸೆ ಥರನೇ ಕಾಣ್ತಾ ಇದೆ, ನೋಡಾತಿರ್ಬೋದು ನೀವು. ಗರಿ ಗರಿಯಾಗಿ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಹೇಳಿ ದೋಸೆ. ಅದ್ರ ಜೊತೆ ನೀವು ಕೊಬ್ಬರಿ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯನ ಮಾಡಿದ್ರಂತ್ರಿ ಇನ್ನೂ ಸಖತ್ತಾಗಿರ್ತೈತಿ. ನಿಮಗೂ ದೋಸೆ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರಾಕತೈತಿ ಅನ್ಕೋತೀನಿ. ಹಾಗಿದ್ರೆ ತಡ ಯಾಕ್ರಿ, ನೀವು ಮನೆ ಒಳಗೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ದೋಸೆನ ಸಖತ್ತಾಗಿರ್ತೈತಿ, ಟೇಸ್ಟಿಯಾಗಿರ್ತೈತಿ. ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಇವತ್ತಿನ ರೆಸಿಪಿ ನೋಡಿ ನಿಮಗೆ ಏನು ಅನಿಸ್ತು ಅಂತ ಹೇಳಿ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.